ಹೆಸರು ಲತಾ ಅಂತೇಳಿ. ನಾವು ಸಂಗಬಸವನ ದೊಡ್ಡಿ. ನಾವು ಕಬ್ಬಾಳಮ್ಮ ದೇವಿನ ಪೂಜಿಸ್ತಾ ಇದ್ದೀವಿ. ಈ ಪೂಜಿಸ್ಬೇಕಾದ್ರೂ ಒಂದು ಕಾರಣ ಇದೆ. ನಾವು ಸುಮ್ನೆ ನಮ್ಮ ಇಷ್ಟಾನು ಪ್ರಕಾರ ಮಾಡೋ ಅಂತ ಕರ್ತವ್ಯ ಅಲ್ಲ ಇದು. ನಾವು ಮಾಮೂಲಿ ವಾರಗಳನ್ನ ಮಾಡ್ಕೊಂಡು ಹೋಯ್ತಾ ಇದ್ದೋ, ದೇವ್ರ ಪೂಜೆ ಮಾಡ್ತಾ ಇದ್ದೋ. ಆ ದೇವ್ರ ಪೂಜೆ ಮಾಡ್ಬೇಕಾದ್ರೆ ನಾವು ಮನೇಲಿ ಯಾವುದೇ ದೇವ್ರ ಫೋಟೋಗಾಗ್ಲಿ, ಒಂದು ದೀಪಗಳಿಗಾಗ್ಲಿ, ಒಂದು ವಿಭೂತಿ ಇಟ್ಟು ಅರಿಶಿನ ಕುಂಕುಮ ಇಟ್ಟಿದ್ರೆ ಅದ್ರಲ್ಲೇನೆ ದೇವತೆ ಸಾಕ್ಷಾತ್ಕಾರ ಆಯ್ತಾ ಇತ್ತು. ಆದ್ರೆ ನನಗೊಂದು ಆಶ್ಚರ್ಯಕರವಾದ ಸೂಚನೆ ಅಂದ್ರೆ ಅದೇ ಸೂಚನೆ, ಏನಪ್ಪಾ ಈ ರೀತಿ ಅರಿಶಿನ ಕುಂಕುಮ ಇಕ್ಕಿದ್ರೆ ಅದ್ರಲ್ಲೆಲ್ಲ ದೇವ್ರು ಸಾಕ್ಷಾತ್ಕಾರ ಕಾಣಿಸೋದಲ್ಲ, ಏನಿರ್ಬೇಕು ಇದ್ರಲ್ಲಿ ಅನ್ನೋದು ಒಂದು ಚಿಂತೆ ಆಗಿತ್ತು. ಆಮೇಲೆ ಮುಂದೆ ಏನೋ ಇದರಿಂದ ಒಳ್ಳೇದಾಗ್ಬೋದೇನೋ ಅನ್ನೋ ಒಂದು ಯೋಚನೆನೂ ಇತ್ತು. ಅನಂತರ ಕಾಲಕ್ರಮೇಣ ಒಂದು ಲಕ್ಷ್ಮಿ ವಿಗ್ರಹ ಇಟ್ವಿ, ಚಿಕ್ಕದು. ಅದು ಏನು ಎಲ್ಲ ಬೆಳ್ಳಿದೇ ಇಡ್ಬೇಕು, ಚಿನ್ನದೇ ಇಡ್ಬೇಕು ಅಂತಾರೆ, ಆ ತರ ಏನ್ ನಮ್ಮೇಲಿಲ್ಲ. ಒಂದು ಮರದ ವಿಗ್ರಹ, ಒಂದು ಮುತ್ತೂಟ್ ಬ್ಯಾಂಕ್ ಇಂದ ಕೊಟ್ಟಿದ್ರು ಗಿಫ್ಟ್ ಆಗೋದನ್ನ. ಅದನ್ನ ತಂದು ಇಟ್ಟು 48 ದಿವಸ ಪೂಜೆ ಮಾಡಿದೆ. ಆ ಪೂಜೆ ಮಾಡ್ತಾ ಮಾಡ್ತಾ ಅದ್ರಲ್ಲಿ ಜೇನುತುಪ್ಪ ಸ್ಟಾರ್ಟ್ ಆಯ್ತು. ಆ ಜೇನುತುಪ್ಪ ಸ್ಟಾರ್ಟ್ ಆದಾಗ್ಲೂ ಯಾರಿಗೂ ತೋರಿಸಬಾರ್ದು ಅನ್ಕೊಂಡೆ. ಆದ್ರೂ ಸಹ ಒಂದ್ 4-5 ಜನ ನಮ್ಮ ಮನೆಗ್ ಬಂದವ್ರಿಗೆ ಅದನ್ನ ತೋರಿಸ್ದೆ. ಹಂಗ ಅವರು TV9 ಅವ್ರು ಕರೆಸಿ ಹೇಳಿ, ಈ ತರ ಎಲ್ಲ ಅದ್ಭುತ ಪವಾಡ ನಡೀತಾ ಇದೆ, ಇದ್ರಲ್ಲಿ ಏನೋ ಇರಬಹುದು ಅಂತ ಅಂದ್ರು. ನಾವ್ ಅದಕ್ಕೆಲ್ಲ ಮುಂದೆ ಹೋಗಲ್ಲ, ದೇವಿ ಅವಳೆ ಮುಂದೆ ಏನ್ ಗೋಚರ ಕೊಡ್ತಾಳೋ ನಾವ್ ಆ ರೀತಿ ನಡ್ಕೋತೀವಿ ಅಂತ ನಾನು ಹೇಳ್ದೆ. ಅದೇ ಪ್ರಕಾರ ಇನ್ನು ಕೆಲವೇ ದಿನ ಆದ್ಮೇಲೆ ಒಂದು ಲಿಂಗು ಇತ್ತು, ಈಶ್ವರನ್ ಲಿಂಗು ನಮ್ಮ ಮನೇಲಿ. ಆ ಲಿಂಗುಗೆ ವಿಭೂತಿ ಇಟ್ಕೊಂಡು ಪೂಜೆ ಮಾಡ್ದ. 1 ವಾರ 15 ದಿವಸ ಆದ್ಮೇಲೆ ಸಾಕ್ಷಾತ್ ಈಶ್ವರನೇ ಆ ಲಿಂಗನೆಲ್ಲ ಕಾಣಿಸ್ದ. ಆ ಕಾಣಿಸ್ದಾಗ ನಮ್ ಮಗ ಅವಾಗ ಪಾರ್ವತಿ ಪಾತ್ರಕ್ಕೆ ನಾಟಕಕ್ಕೆ ಸೇರಿದ, ನಮ್ ಚಿಕ್ಕ ಮಗ ಸಂತು ಅಂತ. ಅವಾಗ ನಮ್ಮ ಮನೆಗೆ ಎಲ್ರು ನಾಟಕ ನೋಡಕ್ಕೆ ಸಂಬಂಧಿಕರೆಲ್ಲ ಬಂದಿದ್ರು. ನಾನು ಎಲ್ರಿಗೂ ದರ್ಶನ ಆಗ್ಲಿ, ಸಾಕ್ಷಾತ್ಕಾರ ಪಡೆದೈತಲ್ಲ, ನಾನು ಒಬ್ರೇ ಏನಕ್ಕೆ ನೋಡ್ಬೇಕು, ಬಂದಂತವ್ರಿಗೆಲ್ಲ ತೋರ್ಸೋಣ ಅನ್ಬಿಟ್ಟು ಮನೆಗ್ ಬಂದಂತ ನಂಟ್ರಿಸ್ಟ್ರಿಗೆಲ್ಲ ತೋರಿಸ್ದೆ, ಈ ರೀತಿ ಐತೆ ನೋಡಿ ಅಂತ. ಎಲ್ಲಾ ಖುಷಿ ಪಟ್ರು. ಇದರಿಂದ ಮುಂದೆ ಏನೋ ದೊಡ್ಡ ಇದನ್ನೇ ನಡೀತದೆ ಕಣಮ್ಮ, ದೇವತೆ ಸಂಚಾರನೇ ಇದೆ ಇಲ್ಲಿ, ಸಾಕ್ಷಾತ್ಕಾರ ಅದೇ, ಇದೇ ಪ್ರಕಾರ ನಡ್ಸ್ಕೊಂಡು ಹೋಗುವಂತ ಎಲ್ಲ ನನಗೂ ಸಹ ಪ್ರೋತ್ಸಾಹಿಸಿದ್ರು. ಅದೇ ಪ್ರಕಾರ ನಾನು ಪೂಜೆ ಪುನಸ್ಕಾರ ನಡ್ಸ್ಕೊಂಡ್ ಬಂದೆ. ಬಂತ ಒಂದು 14 ವರ್ಷದ ಹಿಂದೆ ನನಗೆ ಅಮ್ಮನ ಮಹಿಮೆ ಆಯ್ತು. ಆದ್ರೆ ನಮ್ಗೆ ಕಬ್ಬಾಳಮ್ಮನೆ ಅಂತ ಗೊತ್ತಿರ್ಲಿಲ್ಲ. ನನ್ನ ಕುಲದೇವಿ ಕಬ್ಬಾಳಮ್ಮ ಆಗಿರೋ ದೃಷ್ಟಿಯಿಂದ ನಾನು ಕಬ್ಬಾಳಮ್ಮನೆ ಅಂತ ಅನ್ಕೋತಾ ಇದ್ದ. ಲಾಸ್ಟ್ ಅಲ್ಲಿ ಒಂದು ದಿನ ಬಂದು ಕನಸಿನ ಮುಖೇಣ ಗೋಚರ ಕೊಟ್ರು. ನಾನು ನಿನ್ನ ಕುಲದವಳು, ಬೇರೆ 4-5 ಜನ ಬರಕ್ ರೆಡಿ ಆಗವ್ರೆ, ನಾನು ಯಾರನ್ನು ಬಿಟ್ಕೊಡಲ್ಲ, ನಾನೇ ಬಂದ್ ನೆಲೆ ಆಗ್ಬೇಕು. ನನ್ನ ಹೆಸರನ್ನ ಈ ಗ್ರಾಮದಲ್ಲಿ ಹೆಸರು ಗಳಿಸ್ಕೋಬೇಕು. ಮತ್ತೆ ಸುತ್ತ 7 ಹಳ್ಳಿಗಳಲ್ಲೂ ನಾನು ಹೆಸರು ಪಡೆದಿದ್ದೀನಿ. ಇವತ್ತಿಲ್ಲ, ಇನ್ನು 10 ವರ್ಷ ಆದ್ರೂ ಪರವಾಗಿಲ್ಲ, ನಾನು ಸುತ್ತ 7 ಹಳ್ಳಿಲೂ ನಾನು ಹೆಸರುವಾಸಿ ಆಗಿ ನನ್ನ ಸ್ಥಾನದಲ್ಲಿ, ಮೂಲ ಸ್ಥಾನದಲ್ಲಿ ನಾನು ಯಾವ ರೀತಿ ಇದೀನೋ ಅದೇ ರೀತಿ ನಾನು ಪ್ರಜ್ವಲಿಸ್ತೀನಿ. ಇಲ್ಲೂನುವೆ ಬಂದಂತ ಭಕ್ತಾದಿಗಳ ಕಷ್ಟಗಳನ್ನ ಬಗೆಹರಿಸ್ತೀನಿ, ನನ್ನ ಶಕ್ತಿನ ಮುಂದೆ ನಾನು ತೋರ್ಪಡಿಸ್ತೀನಿ ಏನು ಅಂತ. ಈಗ ನಿನ್ನ ಕೈಲಿ ಏನ್ ಆಯ್ತದೋ ಆ ಪ್ರಕಾರ ನಾನು ಸೇವೆ ಸಲ್ಲಿಸ್ಕೊಡು ಹೋಗು ಅಂತ ನನಗೆ ಮನಸ್ಸಲ್ಲಿ ಬಂದು ವಾಕ್ಯನ ಕೊಟ್ರು. ಅದೇ ಪ್ರಕಾರ ನಾನು ಪ್ರತಿದಿನ ಅವ್ರಿಗೆ ವಾರ ಒಪ್ಪತ್ತು ಮಾಡ್ಕೊಂಡು ಪೂಜೆ ಪುನಸ್ಕಾರ ಸಲ್ಲಿಸ್ಕೊಂಡು, ನನ್ನ ಕೈಯಲ್ಲಿ ಏನ್ ಶಕ್ತಿ ಇದೆಯೋ, ಶಕ್ತಿ ಮೀರಂತೂ ಆ ತಾಯಿಗೆ ನಾನು ಸೇವೆ ಮಾಡಕ್ಕಾಗಿಲ್ಲ, ನನ್ನ ಕೈಯಲ್ಲಿ ಏನ್ ಶಕ್ತಿ ಇದೆಯೋ ಆ ಪ್ರಕಾರ ಶಕ್ತಾನುಸಾರವಾಗಿ ಅವಳ ಸೇವೆ ಮಾಡ್ಕೊಂಡು ಬಂದೆ. ಅನಂತರ ಸೇವೆ ಮಾಡ್ತಾ ಆಮೇಲೆ ಬಂದು ವಾಕ್ಯ ಕೊಡಕ್ ಸ್ಟಾರ್ಟ್ ಮಾಡ್ತು. ವಾಕ್ಯ ಕೊಡೋದಕ್ಕಿಂತ ಮುಂಚೆ ಒಂದು ಗೋಚರ ಕೊಡ್ತು. ಒಂದು ಪೂಜೆ ಮಾಡ್ಬೇಕಾದ್ರೆ ಯಾರಾದ್ರೂ ಬಂದ್ರೆ ಮುತ್ತೈದರಿಗೆ ಕುಂಕುಮ ಕೊಡ್ಬೇಕಾದ್ರೆ ಒಂದು ಶಕ್ತಿ ಕೊಡೋದು, ಅಥವಾ ಒಂದು ವಿಭೂತಿ ಮಂತ್ರಿಸ್ಕೊಡೋದು, ಒಂದು ಫಲಹಾರ ಮಂತ್ರಿಸ್ಕೊಡೋದು, ಒಂದು ನಿಂಬೆಹಣ್ಣು ಕೈಯಲ್ಲಿ ಇಟ್ಕೊಂಡಾಗ್ಲೇ ಇಂಥವ್ರಿಗೆ ಇಂತಿಂತ ಪ್ರಾಬ್ಲಮ್ ಅದೇ ಅಂತ ಹೇಳ್ಬಿಡ್ತಾ ಇತ್ತು. ನನ್ಗೆ ಆ ಶಕ್ತಿ ಕೊಡ್ತಾ ಇತ್ತು. ಅವ್ರಿಗೆ ಹೇಳಿದ್ರೆ ಅವ್ರ ನಿಜ ಅಂತ ಒಪ್ಕೊಂಡು ಮತ್ತೆ ಅವ್ರು ಕೊಟ್ಟಂತ ವಿಭೂತಿ ಮತ್ತೆ ಫಲಹಾರ ತಗೊಂಡು ಉಪಯೋಗಿಸ್ಕೊ ಬಂದ್ಮೇಲೆ ನಾನು ಚೆನ್ನಾಗಿದ್ದೀನಿ ಅಂತ ಬಂದು ಹೇಳೋರು. ಅದೆಲ್ಲ ಆದ್ಮೇಲೆ ಹಂಗೆ ನಡ್ಸ್ಕೊಂಡು ಹೋದ. ಲಾಸ್ಟ್ಗೆ ನನ್ನ ದೊಡ್ಡ ಮಗನಿಗೆ ಒಂದು ಜೋರಾಗಿ ಆಕ್ಸಿಡೆಂಟ್ ಆಗಿತ್ತು. ಆ ಟೈಮಲ್ಲಿ ನೋಡಕ್ ಬಂದವರೆಲ್ಲ ಇದೇ ಗ್ರಾಮದವರು, ಇಲ್ಲ ನೀನ್ ಕಬ್ಬಾಳಮ್ಮನ ತುಂಬಾ ಭಕ್ತಿಯಿಂದ ಮಾಡ್ತೀಯ, ಅಮ್ಮ ಮಹಿಮೆ ಆಗವಳೆ, ಏನಕ್ಕೆ ವಾಕ್ಯ ಕೊಡ್ತಾ ಇಲ್ಲ, ಯಾಕೆ ಬಂದಂತ ಭಕ್ತಾದಿಗಳಿಗೆ ಕಷ್ಟ ಸುಖ ಬಗೆಹರಿಸಕ್ ಯಾಕೆ ಮುಂದೆ ನಿಲ್ತಾ ಇಲ್ಲ, ನೀವ್ ಯಾಕೆ ಪ್ರಚಾರ ಮಾಡಿಲ್ಲ ಇದ್ರ ಬಗ್ಗೆ ಅಂತ ಕೇಳಿದ್ರು. ನಮ್ಗೆ ಪ್ರಚಾರ ಮಾಡಕ್ಕೆಲ್ಲ ಇಷ್ಟ ಇಲ್ಲ, ಜನಗಳ ಅಪಪ್ರಚಾರ ತಿಳ್ಕೊತಾರೆ, ಆಳಿಸ್ತಾರೆ, ನನ್ಗೆ ಅದೆಲ್ಲ ಇಷ್ಟ ಇಲ್ಲ. ನನ್ನ ಮನೇಲಿ ಏನಾಯ್ತೋ ಸಮಸ್ಯೆ ಅದನ್ನ ನನ್ನ ಮಗಳಿಗೆ ನಾನು ಹೇಳಿ ಅವಳ ಸಮಸ್ಯೆ ಬಗೆಹರಿಸ್ಕೊತೀನಿ ಅಂತ ಹೇಳ್ತು. ಆಮೇಲೆ ಅವ್ರ ಗಂಟೆಗಟ್ಲೆ ಚರ್ಚೆ ಮಾಡಿದಾಗ ಅವಾಗ ಬಂದು ಅವ್ರ ಮುಂದೆ 4 ವಾಕ್ಯ ಕೊಡ್ತು. ಅದ್ರಲ್ಲಿ ಈ ಗ್ರಾಮದ ಒಬ್ಳು ಹೆಣ್ಣು ಮಗಳು, ವಯಸ್ಸಾಗಿರೋಂತ ಹೆಣ್ಮಗಳು, ಇಷ್ಟು ಶಕ್ತಿ ಇದ್ಮೇಲೆ ನೀನ್ ಈ ರೀತಿ ಬಚ್ಚಿಡಿರೋ ಸರಿ ಇಲ್ಲ, 4 ಜನದ ಕಷ್ಟ ಬಗೆಹರಿಬೇಕು, ಸುತ್ತ 7 ಹಳ್ಳಿಲೂ ಪ್ರಚಾರ ಆಗ್ಬೇಕು, ಈ ತಾಯಿಯಿಂದ ಇಂಥ ಕಷ್ಟಗಳು ಬಗೆಹರಿತಾವೆ ಅಂತ ಗೊತ್ತಾಗ್ಬೇಕು. ನೀನ್ ಹೇಳಿಲ್ಲ ಅಂದ್ರೆ ಪರವಾಗಿಲ್ಲ, ನಾನೇ ನಮ್ ನೆಂಟ್ರಿಸ್ಟ್ರಿಗೆ, ಈ ಗ್ರಾಮದವ್ರಿಗೆ ಬಂದಂತವ್ರಿಗೆ ನಾನೇ ಹೇಳ ಕಳಿಸ್ತೀನಿ ಅಂತ ಆಯಮ್ಮನೇ ಮುಂದೆ ನಿಂತ್ಕೊಂಡು ಪ್ರತಿಯೊಬ್ಬರಿಗೂ ಪ್ರಚಾರ ಮಾಡಿ, ಇಲ್ಲ ಬಂದಂತ ಭಕ್ತಾದಿಗಳ ಹತ್ರ ಪೂಜೆ ಮಾಡಿಸೋದು, ಹಸೆ ಇಡಿಸೋದು, ಮಂಗಳಾರತಿ ಕೊಡಿಸೋದು ನಾವೇನು ಮಾಡ್ತಾ ಇರಲಿಲ್ಲ ಫಸ್ಟ್. ಅದೆಲ್ಲ ರೂಲ್ಸ್ ಮಾಡಿದರೆ ಅವರು ಇವತ್ತು ಅವ್ರು ಜೀವಂತವಾಗವ್ರೆ. ಕಬ್ಬಾಳಮ್ಮ ದೇವಿ ಅವ್ರು ಇನ್ನೂ 100 ವರ್ಷ ಆಯಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರ್ಲಿ ಅಂತ ನಾನು ಅವ್ರನ್ನ ಪ್ರಾರ್ಥನೆ ಮಾಡ್ಕೋತೀನಿ ದೇವಿ ಮುಂದೆ.
ಆ ಪ್ರಕಾರ ನಡೆದಿ ಅವ್ರು ಬಂದು ಆ ತರ ಅನೌನ್ಸ್ ಮಾಡಿ 6 ತಿಂಗಳ ನಂತರ ಒಬ್ಬೊಬ್ರೆ ಭಕ್ತಾದಿಗಳು ಬಂದು ಅವರ ಸಂಕಷ್ಟಗಳನ್ನ ಬಗೆಹರಿಸ್ಕೊಂಡು ಹೋದ್ರು. ಬಂದಂತ ಭಕ್ತಾದಿಗಳು ಸಣ್ಣ ಪುಟ್ಟ ಕಷ್ಟಗಳಲ್ಲ, ಬೆಟ್ಟದಂತ ಕಷ್ಟಗಳನ್ನೇನೆ ನೀರ್ ಕರಗಿಸ್ದಂಗ್ ಮಂಜು ಯಾವ ರೀತಿ ಕರಗ್ತದೋ ಅದೇ ಪ್ರಕಾರ ಅವರ ಕಷ್ಟಗಳನ್ನ ಕರಗಿಸಿ ಅವ್ರಿಗೆ ಶಕ್ತಿ ಕೊಟ್ಟಿ, ಧೈರ್ಯ ಕೊಟ್ಟಿ, ಈ ದೇವಿ ಸಾಕ್ಷಾತ್ಕಾರ ಐತೆ, ದೇವಿ ಶಕ್ತಿ ಐತೆ, ಇಲ್ಲಿ ನಾವೆಲ್ಲೇ ಹೋದ್ರು ಈ ಶಕ್ತಿ ಇಲ್ಲ, ಅವಳು ಪೂರ್ಣವಾಗಿ ದಿವ್ಯ ದೃಷ್ಟಿ ಇಟ್ಕೊಂಡವಳೆ, ಯಾವುದೇ ಕಷ್ಟ ಇದ್ರೂ ಬಗೆಹರಿಸ್ಕೊಡ್ತಾರೆ ಅನ್ನೋ ನಂಬಿಕೆ ಮೇಲೆ ಇವತ್ತು ಸಾವಿರಾರು ಜನ ಭಕ್ತಾದಿಗಳು ಬಂದವ್ರೆ. ಎಲ್ಲ ಭಕ್ತಾದಿಗಳ ಸಂಕಷ್ಟನ ನಮ್ಮಮ್ಮ ಬಗೆಹರಿಸವ್ರೆ, ಇಲ್ಲ ಅಂತ ನಾನು ಹೇಳಲ್ಲ. ಅದೇ ಪ್ರಕಾರ ಇನ್ನು ಪ್ರಚಾರ ಮುಂದೆ ಪ್ರಚಾರ ಆಗಿ ಇನ್ನು ಎಲ್ಲ ಹೊಸ ಜನಗಳು ಬಂದು ಅವ್ರ ಕಷ್ಟ ಏನು ಅಂತಾನೆ, ಇಂಥದ್ದೇ ನಿನ್ನ ಕಷ್ಟ ಐತೆ ಅಂತ ಹೇಳಿ ಎಲ್ಲರ ಕಷ್ಟನ ಬಗೆಹರಿಸಿ ಇವತ್ತು ಈ ಹಂತದಲ್ಲಿ ನೆಲೆಯಾಗಿ ನಿಂತವಳೆ. ಇನ್ ಮುಂದೆ ನಮ್ಮಮ್ಮ ಇನ್ನೂ ಹೆಚ್ಚಿಗೆ ಕಷ್ಟಗಳನ್ನ ಬಗೆಹರಿಸಿ ಇವಾಗ ಒಂದು ಬರವಣಿಗೆ ದೇವರನ್ನು ಸಹ ಮಾಡ್ಸಿದೀವಿ 5-6 ತಿಂಗಳ ಹಿಂದೆ. ಆ ಬರವಣಿಗೆ ದೇವರೆಲ್ಲೂ ಸಹ ಬರವಣಿಗೆನೂ ಮಾಡ್ತದೆ ಅಮ್ಮ, ವಾಕ್ಯನೂ ಕೊಡ್ತದೆ, ಎಲ್ಲಾ ರೀತಿಯಲ್ಲೂ ಕಷ್ಟಗಳನ್ನ ಬಗೆಹರಿಸ್ಕೊಂಡು ಹೋಯ್ತಾರೆ. ನಾ ಪೂಜೆ ಮಾಡಕ್ ಸ್ಟಾರ್ಟ್ ಆಗಿ, ಅಮ್ಮ ಬಂದ್ ಪೂಜೆ ಮಾಡಕ್ ಸ್ಟಾರ್ಟ್ ಆಗಿ 13-14 ವರ್ಷ ಬೀಳ್ತು ಸರ್. ಸ್ಥಳೀಯರು ಬರ್ತಾರೆ, ಜಾಸ್ತಿ ಬರಲ್ಲ ಸ್ಥಳೀಯರು. ಜಾಸ್ತಿ ಬೆಂಗಳೂರು, ಬಿಳಿಕಲ್ಲಿ, ಇದು ಗಾರೆಪಾಳ್ಯ, ಯಶವಂತಪುರ, ಇನ್ನ ಯಾವ್ಯಾವ ಊರುಗಳಿಂದ ಬರ್ತಾರೆ. ಎಲ್ಲ ಅಕ್ಕಪಕ್ಕ ಹಳ್ಳಿಯಿಂದ ಎಲ್ಲ ಬರ್ತಾರೆ ಸರ್. ಇಂಥ ಊರು ಅಂತ ಏನಿಲ್ಲ. ಮೈಸೂರು, ತುಮಕೂರು, ಮಂಡ್ಯ, ತಮಿಳ್ನಾಡು, ಹೊಸೂರು, ತಮಿಳ್ನಾಡು ಪಕ್ಕ ಹೊಸೂರು, ಎಲ್ಲಾ ಕಡೆಯಿಂದನೂ ಬರ್ತಾರೆ ಸರ್. ಇಂಥ ಊರೇ ಅಂತ ಅಲ್ಲ, ಎಲ್ಲಾರ ಸಮಸ್ಯೆನೂ ಬಗೆಹರಿದಿದೆ. ಇಲ್ಲಿವರೆಗೂ ಫೇಲ್ಯೂರ್ ಆಗಿರೋರು ಯಾರು ಇಲ್ಲ. ಇಂಥದ್ದೇ ಬೇಕು ಅಂತ ಕೇಳಿದ್ರೆ ಅಂತಂತ ಕೆಲಸಗಳೇ ಸಕ್ಸಸ್ ಆಯ್ತಾವೆ. ಇವತ್ತು ಬಂದಂತ ಭಕ್ತಾದಿಗಳು ನನಗಿಂತದ್ದೇ ಆಗ್ಬೇಕು ಅಂತ ಕೆಲಸ ಆಗಿ ಆಯ್ತಾನೆ ನಡ್ಸ್ಕೊಂಡು ಹೋಯ್ತದೆ. ಜಾಸ್ತಿ ಸಮಸ್ಯೆ ಆರೋಗ್ಯ ಸಮಸ್ಯೆ ಜಾಸ್ತಿ, ಹಣಕಾಸಿನ ವಿಚಾರ, ಕೆಲವೊಬ್ರು ಸಂತಾನ ಭಾಗ್ಯ ಇಲ್ಲದೆ ಇರೋರು, ಕೆಲವೊಬ್ರು ಆಸ್ತಿ ವಿಚಾರದಲ್ಲಿ ಕಲಹಗಳಿರುವಂತದ್ದು, ಪ್ರತಿಯೊಂದು ಸಕ್ಸಸ್ ಆಗಿದೆ ಸರ್. ಎಲ್ಲ ಪರಿಹಾರ ಆಗಿದೆ. 18 ವರ್ಷ ಸಂತಾನ ಭಾಗ್ಯ ಇಲ್ದೇದವ್ರಿಗೆಲ್ಲ ಮಕ್ಳಾಗವೆ. ಇದೇ ಗ್ರಾಮದವ್ರು ಬಂದು ಚಾಲೆಂಜ್ ಮಾಡಿದ್ರು, ನೀನ್ ನನಗೆ ಹೆಣ್ಣು ಮಗುನೇ ಬೇಕು, ನೀನ್ ಹೆಣ್ಮಗು ಕೊಟ್ರೆ ನೀನ್ ಇದೀ ಅಂತ ನಾನು ಒಪ್ಕೊಳ್ಳೋದಿಲ್ಲ, ಅಂದ್ರೆ ನಾನು ನಿನ್ನ ಒಪ್ಪಲ್ಲ, ನೀನ್ ದೇವ್ರು ಅಂತ ನಾನು ನಂಬೋದೇ ಇಲ್ಲ ಅಂತ ಚಾಲೆಂಜ್ ಮಾಡಿ ಕುತ್ಕೊಂಡ್ರು. ಅವ್ರಿಗೆ ಡಾಕ್ಟರ್ನು ಸಹ ಮಕ್ಳಾಗಲ್ಲ ಅಂತ ಹೇಳಿದ್ರು. ಅವ್ರು ಬೇರೆ ದೇವಾಲಯಗಳಕ್ಕೆಲ್ಲ ಹೋಯ್ತಾ ಇದ್ರಂತೆ. ಅಲ್ಲೂ ಸಹ ನಿನ್ಗೆ ಸಂತಾನ ಭಾಗ್ಯ ಆಗಲ್ಲ, ನೀನ್ ದಪ್ಪ ಆಗಿದ್ದಿ, ಸಣ್ಣ ಆಗ್ಬೇಕು, ನಿನ್ಗಿನ್ ಯಾವ್ದೇ ಕಾರಣಕ್ಕೂ ಮಕ್ಳಾಗಲ್ಲ, ಒಂದೇ ಮಗುನೇ ಸಾಕು ಅಂತ ಹೇಳಿದ್ರು. ಅದನ್ನೆಲ್ಲ ಮೆಟ್ಟಿ ನಿಂತಿ ನಮ್ಮಮ್ಮ ಅವ್ರಿಗೆ ಏನ್ ಕೇಳಿದ್ರು, ಎಂತ ಮಗು ಬೇಕಾ ಅಂತ ಕೇಳಿದ್ರು ಅಂತ ಮಗುನೇ ಕೊಟ್ಲು. ಹೆಣ್ಮಗು ಬೇಕು ಅಂತ ಚಾಲೆಂಜ್ ಮಾಡಿದ್ರು, ಹೆಣ್ಮಗು ಕೊಟ್ಲು. ಇನ್ನೊಬ್ರು ಇದೇ ಗ್ರಾಮದವರು, ನನಗೆ ಹೆಣ್ಮಗು ಆಗಿದೆ, ನಮ್ಮ ಮನೇಲಿ ಸಂಸಾರ ಮಾಡಕ್ಕಾಗಲ್ಲ, ಇನ್ನೊಂದು ಹೆಣ್ಮಗು ಆದ್ರೆ ನನಗ್ ಗಂಡ್ ಮಗುನೇ ಬೇಕು ಅಂತ ಚಾಲೆಂಜ್ ಮಾಡಿದ್ರು. ಅವ್ರಿಗೂ ಸಹ ಗಂಡು ಸಂತಾನನೇ ಕೊಟ್ಲು. ಏನೇನ್ ಕೇಳೋರು ಅದೇ ಪ್ರಕಾರ ಅವ್ರ ಕೆಲಸ ಎಲ್ಲ ನಡ್ಸ್ಕೊಂಡ್ ಕೊಡ್ತಾವ್ರ ಇವತ್ತಿನವರ್ಗುನು. ಅಂದ್ರೆ ಆ ತಾಯಿ ಬಗ್ಗೆ ಹೇಳಕ್ಕೆ ಎರಡೊಂದ್ ಮಾತಿಲ್ಲ, ಅದನ್ನ ವರ್ಣನೆ ಮಾಡಕ್ಕೂ ನಮ್ಗೆ ಆ ಶಕ್ತಿ ಇಲ್ಲ. ಪೂಜೆ ಎಲ್ಲ ಅವ್ರ ಎಲ್ಲಾ ಭಕ್ತಾದಿಗಳು ಸಹಕರಿಸ್ತಾರೆ. ಅವ್ರು ವರ್ಷಕ್ಕೊಂದ್ಸರಿ ಇಲ್ಲ ಸರ್, ನಮ್ಮೇಲೇನು ತುಂಬಾ ಖರ್ಚಿಲ್ಲ. ಆ ತುಂಬಾ ಖರ್ಚಿಲ್ದೆ ಅದಕ್ಕೆ ಚೆನ್ನಾಗಳು ಬರೋದು. ಬೇರೆಯವ್ರ ತರ 50,000 1 ಲಕ್ಷ ಇಂತ ಕೆಲಸ ನೀನ್ ಮಾಡ್ಕೊಟ್ರೆ ನಾನು ಇಷ್ಟು ಲಕ್ಷ ಕೊಡು ಅಂತ ಕೇಳೋದಾಗಿದ್ರೆ ಯಾರು ಪ್ರಜೆಗಳು ಬರ್ತಾ ಇರ್ಲಿಲ್ಲ. ಎಂತ ಕಷ್ಟನೇ ಬಗೆಹರಿಸು, ಅಮ್ಮ ನನಗಿಂತ ಕೊಡು, ಹಿಂಗ್ ಮಾಡು ಅಂತ ಯಾವ್ದೇ ಕಾರಣಕ್ಕೂ ಇಲ್ಲಿವರೆಗೂ ಯಾರನ್ನೂ ಕೇಳಿಲ್ಲ. ಇಲ್ಲಿರೋ ಭಕ್ತಾದಿಗಳನ್ನೇ ಕೇಳ್ಕೊಡಿ, ಬೇಕಾದಷ್ಟು ಕಷ್ಟ ಬಗೆಹರಿಸ್ಕೊಂಡವ್ರೆ. ನನ್ಗಿಂತದ್ದನ್ನೇ ಬೇಕು, ಇಂಥದ್ದೇ ಮಾಡ್ಕೊಡು, ನೀನ್ ಇಷ್ಟು ಲಕ್ಷ ಕೊಡು ನಾನು ಮಾಡಿದ್ರೆ ಅಂತ ಯಾರನ್ನು ಇಲ್ಲಿವರೆಗೂ ಕೇಳಿಲ್ಲ. ಆತರ ಏನು ಇಲ್ಲ, ನಾರ್ಮಲ್. ಈಗ ಬರವಣಿಗೆ ದೇವ್ರು ಮಾಡಿಸಿ ಒಂದು 5 ತಿಂಗಳು ಆಯ್ತು, 5ರಿಂದ 6 ತಿಂಗಳು ಒಳಗಡೆ ಆಯ್ತು. ಅಂದ್ರೆ ಅಮ್ಮ ಬರೀತಾರೆ. ನನ್ನ ಮಗ ಶರತ್ ಕುಮಾರ್ ಗೋಪಿ ಅಂತೇಳಿ ಅವ್ರಿಗೆ ದೀಕ್ಷೆ ಕೊಡ್ಸಿದೀವಿ. ಆ ಬರೆಯೋಂಥ ಲಿಪಿ ನಮ್ಗೆ ಬೇರೆ ಯಾರಿಗೂ ಅರ್ಥ ಆಗಲ್ಲ, ಅವ್ರೊಬ್ರಿಗೆ ಬಿಟ್ರೆ ಬೇರೆ ಯಾರಿಗೂ ಅರ್ಥ ಆಗಲ್ಲ. ಪ್ರತಿಯೊಂದು ಪಾಯಿಂಟನ್ನು ಏನಿದೆಯೋ ಅದನ್ನ ಕರೆಕ್ಟಾಗೆ ಬರೀತಾರೆ. ಅದಕ್ಕೆ ಯಾವ ರೀತಿ ಪರಿಹಾರ ಕೊಡ್ಬೇಕು ಅದನ್ನು ಸಹ ಈ ರೀತಿ ಪರಿಹಾರ ಐತೆ, ಈ ರೀತಿ ಪರಿಹಾರ ಮಾಡ್ಬೇಕು ಅದನ್ನ ಅಂತಾನು ಬರೆದು ಹೇಳ್ತಾರೆ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಉಂಟು. ಗಾಳಿಗಳಿಗೂ ಅಷ್ಟೇ, ಗಾಳಿನ ಅಮ್ಮನೇ ಕರೆಸ್ತಾರೆ. ಗಾಳಿನ ಫಸ್ಟ್ ಬರವಣಿಗೆ ವಿಗ್ರಹ ಮಾಡ್ಸೋದಕ್ಕೆ ಮುಂಚೆ ಇಲ್ಲಿ ಜಾಸ್ತಿ ಅವರೇನೆ. ಇವಾಗ ಗಾಳಿ ಬಂದ್ರೆ ನಾವೇನು ಆಸೆ ಕುತ್ಕೊಂಡು ಕರ್ಸಂಗಿಲ್ಲ, ಅಮ್ಮನೇ ಕರ್ಸ್ಬಿಟ್ಟು ವಾಕ್ಯ ಕೊಡಿಸ್ಬಿಡ್ತಾರೆ. ಗಾಳಿ ನನಗೆ ಮೇಲೊಂದು ಅವಳ ಆಶೀರ್ವಾದ ಮಾಡ್ಬಿಟ್ಟು ಒಂದು ಫಲಹಾರ ಇಟ್ರೆ ಸಾಕು. ಆಗ ಪ್ರತಿಯೊಂದು ಗಂಡ ಹೆಂಡತಿ ಜಗಳ, ಮನೇಲಿ ಸಮಸ್ಯೆಗಳು, ತಾಯಿ ಮಕ್ಕಳಿಗೆ ಅಡ್ಜಸ್ಟ್ ಆಗಲ್ಲ, ವೈಮನಸ್ಸು ಮನಸ್ತಾಪ ಇರೋದನ್ನು, ಸಾಲದ ಕಾಟ, ಪ್ರತಿಯೊಂದನ್ನು ನಿವಾರಣೆ ಮಾಡ್ಕೊಡ್ತಾರೆ. ಇಂಥ ಕೆಲಸ ಐತೆ, ಇಂಥ ಕೆಲಸ ಆದ್ರೆ ಮಾತ್ರ ಒಪ್ಕೋತಾರ ಅಷ್ಟೇ ಆಯ್ತದೆ ಅಂತ. ಆಗಿಲ್ಲ ಅಂದ್ರೆ ಯಾವ ಕಾರಣಕ್ಕೂ ಆಗಿಲ್ಲ ಅಂದ್ರೆ ಆಗಲ್ಲ. ಅವ್ರು ಎಷ್ಟೇ ಪ್ರೋತ್ಸಾಹ ಒತ್ತಿ ಕೇಳಿದ್ರು ಅದು ಯಾವ ಕಾರಣಕ್ಕೂ ಸಕ್ಸಸ್ ಆಗಲ್ಲ. 10 ವರ್ಷ ಟೈಮ್ ಕೊಟ್ಟರು ಸಕ್ಸಸ್ ಆಗಲ್ಲ. ಅದು ಆ ತರ ಆಯ್ತು. ಆಯ್ತದೆ ಅಂದ್ರೆ ಮಾತ್ರ 2 ಸಲ ಲೇಟ್ ಆದ್ರೆ ಪರವಾಗಿಲ್ಲ, 100% ಆಯ್ತು.